ನಿಮಗೆ ಅಷ್ಟು ಡೌಟ್ ಇದ್ದರೆ ರಾಜೀವ್ ಸರ್ನ ಕೇಳಿ. ನಿನ್ನ ಹುಡುಗಿ ಯಾರಂತ ನಿನಗೆ ಗೊತ್ತಿಲ್ವಾ ರಾಹುಲ್? ಎಲ್ರೂ ಬಕ್ರಾ ಮಾಡ್ತಿದ್ದೆ, ಇವತ್ತು ನೀನೇ ಬಕ್ರಾ ಆಗ್ಬಿಟ್ಟಲ್ಲ ರಾಹುಲ್. ಸಾರಿ ರಾಹುಲ್, ಈ ಕನ್ಫ್ಯೂಸ್ ಮಾಡೋ ಆಟ ಶುರುವಾಗಿದ್ದು ನನ್ನಿಂದ. ಮೇಘನ ಫಸ್ಟ್ ಟೈಮ್ ನೀನು ಮಸಾಲಾ ಹೋಟೆಲಲ್ಲಿ ಮೀಟ್ ಮಾಡು ಅಂತ ಹೇಳಿದಾಗ ಅವಳಿಗೆ ಬೇರೆ ಕೆಲಸ ಇತ್ತು. ಮ್ಯಾನೇಜ್ ಮಾಡೋಣ ಅಂತ ನಾನೇ ಮೇಘ ಅಂತ ಹೇಳ್ತಾ ಬಂದೆ. ನೀನು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಯಾ? ನಾನು ಮಯೂರಿ ಅಲ್ಲ, ಮೇಘ. ನನ್ನ ಕಸಿನ್ ಇದ್ದಾಳಲ್ಲ, ಅವಳು ಮಯೂರಿ. ನಾನು ನಿನಗೆ ಬಾಯಿಗೆ ಬಂದಾಗ ಬೈದೆ, ಅಟ್ಲೀಸ್ಟ್ ಆವಾಗ ರಿಜೆಕ್ಟ್ ಮಾಡ್ತೀಯ ಅನ್ಕೊಂಡು. ಆದರೆ ಬ್ಯಾಡ್ ಲಕ್, ನೀನು ನನ್ನ ಮೇಘ ಅಂತ ಅಂದ್ಕೊಂಡು ಮೆಚ್ಚಿಬಿಟ್ಟೆ. ಹೇಳ್ದೆ ಕೇಳ್ದೆ ನಿನ್ನ ಮನೆಗೆ ಸ್ವೀಟ್ ಬಾಕ್ಸ್ ತಂದ್ಕೊಟ್ಟಾಗ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಆ ಕನ್ಫ್ಯೂಷನ್ ಡ್ರಾಮಾನ ಕಂಟಿನ್ಯೂ ಮಾಡಿಬಿಟ್ಟೆ. ಹೇ ಗುಗ್ಗು, ಮುಂಚೆನೇ ಹೇಳಿದ್ನಲ್ಲ ನಾನೇ ಮೇಘ ಅಂತ. ಇನ್ನೇನು ಎನ್ಕ್ವೈರಿ ನಿಂದು? ನೀನು ಯಾವಾಗ ಹುಡುಗಿ ನೋಡಕ್ ಬರ್ತೀಯ ಅಂತ ಗೊತ್ತಾಯ್ತೋ ತಕ್ಷಣ ನಿನಗೆ ವಿಷಯ ತಿಳಿಸ್ಬೇಕು ಅಂತ ಪ್ರಯತ್ನ ಪಟ್ಟೆ. ಆದರೆ ನೀನು ಕೇಳೋಕೆ ರೆಡಿ ಇರಲಿಲ್ಲ. ಅದಕ್ಕೆ ಹುಡುಗಿ ನೋಡಕ್ ಬಂದಾಗ ನಾನು ಮೇಘ ಒಂದೇ ಥರ ಡ್ರೆಸ್ ಮಾಡ್ಕೊಂಡಿದ್ವಿ, ಮತ್ತೆ ನಿನಗೆ ಕನ್ಫ್ಯೂಸ್ ಮಾಡೋದಕ್ಕೆ. ತಪ್ಪಿನ ಮೇಲೆ ತಪ್ಪು ನಡೀತಿದೆ ಅಂತ ಕ್ಲಾರಿಫೈ ಮಾಡೋಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ನೀನು ಅದನ್ನು ಕೇಳೋಕೆ ರೆಡಿ ಇರಲಿಲ್ಲ. ಇನ್ಫ್ಯಾಕ್ಟ್ ನಾನು ಇವತ್ತು ಇಲ್ಲಿಗೆ ಬಂದಿದ್ದು ನಾನು ಮೇಘ ಅಲ್ಲ ಅನ್ನೋ ವಿಷಯನ ತಿಳಿಸೋದಕ್ಕೆ. ಆದರೆ ನೀನು ಒಂದು ಮಾತು ಹೇಳಿದೆ ಪಾರ್ಟಿನ ಅರೇಂಜ್ ಮಾಡಿಬಿಟ್ಟಿದ್ಯಾ. ರಾಹುಲ್, ನನ್ನಿಂದ ತಪ್ಪಾಗಿದೆ. ನಾನು ನಿನ್ನ ಕ್ಷಮೆ ಕೇಳ್ತೀನಿ. ನನ್ನ ಕ್ಷಮಿಸು. ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಕ್ಷಮಿಸ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ನನಗಾಗಿರೋ ಅವಮಾನ ಸರಿ ಹೋಗುತ್ತಾ? ತಮಾಷೆ ಮಾಡೋದಕ್ಕೂ ಒಂದು ಮಿತಿ ಇರಬೇಕು. ಒಬ್ಬರ ಮನಸ್ಸಿನ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದೀರಾ, ಇದು ನಿಮಗೆ ಸರಿ ಅನ್ಸುತ್ತಾ? ನಾಟ್ ಫೇರ್. ಸರ್ ಸಾರಿ. ರಾಹುಲ್, ನಿನ್ನ ನೋವು ನನಗೆ ಅರ್ಥ ಆಗ್ತಾ ಇದೆ ಕಣ. ನಿನಗಾಗಿರೋ ಇನ್ಸಲ್ಟ್ ನನಗೆ ಅರ್ಥ ಆಗ್ತಾ ಇದೆ. ಆದರೆ ಅವ್ರು ಮಾಡಿರೋ ತಪ್ಪಿಗೆ ಅವ್ರು ನೋವು ಪಡ್ತಾ ಇದ್ದಾರೆ, ಕ್ಷಮಾಪಣೆ ಕೇಳ್ತಾ ಇದ್ದಾರೆ, ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಸಾಧ್ಯ ಆದರೆ ಅವ್ರ ಕ್ಷಮಾಪಣೆನ ಕನ್ಸಿಡರ್ ಮಾಡಿ. ತಮಾಷೆ ಮಾಡಿದ್ರು ಅನ್ನೋ ಒಂದು ವಿಷಯ ಬಿಟ್ಟರೆ ಆ ಇಬ್ಬರು ಹುಡುಗಿರು ತುಂಬ ಒಳ್ಳೆಯವರು. ಏನೋ ಒಳ್ಳೆ ಹುಡುಗಿರಾ? ಏನೇ
ಯಾರನ್ನು ಹೇಗೆ ಬೇಕಿದ್ರು ಬಕ್ರ ಮಾಡ್ತೀನಿ ನೀನು ಹಾಂ? ಸರ್ಪ್ರೈಸ್. ಇನ್ನೊಬ್ಬರಿಗೆ ಸರ್ಪ್ರೈಸ್ ಕೊಡೋದ್ರಲ್ಲಿ, ಇನ್ನೊಬ್ಬರಿಗೆ ಬಕ್ರ ಮಾಡೋದ್ರಲ್ಲಿ ಈ ರಾಹುಲ್ನ ಯಾರಿಗೂ ಬೀಟ್ ಮಾಡೋಕ್ಕಾಗಲ್ಲ. ಹೇಗಿತ್ತು ಸರ್ಪ್ರೈಸ್? ಇಷ್ಟೊತ್ತು ನಾನು ನೋಡಿದ ಸರ್ಪ್ರೈಸಾ? ಎಸ್, ಡ್ರಾಮಾ. ಸೊ ದಿಸ್ ಇಸ್ ದ ರಿಯಲ್ ಒನ್, ಮೈ ಫಿಯಾನ್ಸಿ. ಯಾಕೆಲ್ಲ ಸೈಲೆಂಟ್ ಆಗಿದ್ದೀರಾ? ಹಾಂ, ನಿನ್ ತರ ಯಾರು ಶಾಕ್ ಕೊಡೋಕೆ ಆಗಲ್ಲ ಕಣೋ. ಇಟ್ಸ್ ಓವರ್ ಮೇಘಾ, ರಿಲ್ಯಾಕ್ಸ್. ನಾನೇನು ಒಪ್ಕೊಂಡಿದ್ದೀನಿ. ಓಕೆ ಪ್ಲೀಸ್. ವೆಲ್ಕಮ್ ಟು ಮೈ ಲೈಫ್, ಸ್ವೀಟ್ ಹಾರ್ಟ್. A small gift to my future wife. Take it. ಮೇಘಾ, ಎಲ್ಲರ ಮುಂದೆ ಕೇಳ್ತಾ ಇದ್ದೀನಿ, ನನ್ನ ಜೊತೆ ಕೊನೆಯವರು ಹೆಜ್ಜೆಗಳನ್ನ ಇಡ್ತೀಯಾ? ಓ, ಈ ನಗು, ಮೈ ಗಾಡ್, ಹಾರ್ಟ್ನ ಟಚ್ ಮಾಡ್ತಾ ಇದೆ. ರಾಹುಲ್, ಆಯ್ತಲ್ಲ, ಜಸ್ಟ್ ಫರ್ಗೆಟ್ ಇಟ್. ಬೇಗ ಒಪ್ಕೊಂಡಿದ್ದೀನಿ ತಾನೆ ನಾನು. ಥ್ಯಾಂಕ್ ಯು ರಾಹುಲ್. ಐ ವಿಶ್ ಯು ಬೋತ್ ಅ ವೆರಿ ಹ್ಯಾಪಿ ಲೈಫ್. ಥ್ಯಾಂಕ್ ಯು. ಸರಿ, ಲೇಟ್ ಆಗ್ತಿದೆ ಮೇಘ, ಹೋಗೋಣ. ರಾಹುಲ್, ವಿತ್ ಪ್ಲೆಷರ್, ಪ್ಲೀಸ್. ಸರಿ ಕಣ ರಾಹುಲ್, ನಮಗೂ ಟೈಮ್ ಆಯ್ತು, ನಾವು ಹೊರಡ್ತೀವಿ. ಓಕೆ ಗೈಸ್. ಎಲ್ಲಿ ಹೋದ್ರು ಈ ಹುಡುಗಿರು? ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ. ಬರ್ತಾ ಬರ್ತಾ ಅವ್ರಿಗೆ ಭಯ ಅನ್ನೋದೇ ಇಲ್ದಂಗೆ ಆಗೋಗಿದೆ. ಮೇಘ, ಮಯೂರಿ, ನಿಮ್ಗೆ ಎಷ್ಟೊತ್ತಿಗೆ ಕಾಲೇಜ್ ಬಿಟ್ಟಿರೋದು? ನೀವು ಎಷ್ಟೊತ್ತಿಗೆ ಮನೆಗೆ ಬರ್ತಾ ಇರೋದು? ಸಾರಿ ದೊಡ್ಡಮ್ಮ, ನನಗೆ ಟೆಸ್ಟ್ ಇತ್ತು. ಟೆಸ್ಟ್ ಮುಗಿಸ್ಕೊಂಡು ಹೊರಗೆ ಬಂದ್ವಾ, ಪ್ರಾಜೆಕ್ಟ್ ವಿಷಯಕ್ಕೆ ಅಂತ ಫ್ರೆಂಡ್ಸ್ ಕರೆದ್ರು, ಮತ್ತೆ ಲೇಟ್ ಆಗುತ್ತೆ. ಲೇಟ್ ಆಗತ್ತೆ ಅನ್ನೋ ಹಾಗಿದ್ರೆ ಒಂದು ಫೋನ್ ಮಾಡಿ ವಿಷಯ ತಿಳಿಸ್ಬೋದಾಗಿತ್ತಲ್ಲ ಮಗಳೇ. ನಾವು ಆತಂಕ ಪಡೋದಾದ್ರೂ ತಪ್ಪಿತ್ತು. ಅತ್ತೆ,
ನಾನು ರಾತ್ರಿ ಫೋನ್ನ ಚಾರ್ಜ್ಗೆ ಹಾಕಕ್ಕೆ ಮರ್ತು ಹೋಗ್ಬಿಟ್ಟಿದ್ದೆ. ಕಾಲೇಜ್ಗೆ ಹೋಗಿ ನೋಡ್ಕೊಂಡ, ನೋಡಿದ್ರೆ ಬ್ಯಾಟ್ರಿ ಡೆಡ್. ಅತ್ತೆ ಏನ್ ಮಾಡ್ತಿದ್ದೀರಾ? ನಿನಗಿಷ್ಟ ಅಂತ ಕೊಬ್ಬರಿ ಮಿಠಾಯಿ. ಸೋ ಸ್ವೀಟ್ ಆಫ್ ಯು ಅತ್ತೆ. ಈಗಲೇ ಮಾಡ್ಕೊಡ್ತೀರಾ? ಈಗಲ್ಲಮ್ಮ, ನಾಳೆ ನಾನು ಕೊಟ್ಟಿರೋ ರೇಷ್ಮೆ ಸೀರೆ ಉಟ್ಟು ನಮ್ಮ ಅಜ್ಜಿ ನೆಕ್ಲೆಸ್ ಹಾಕ್ಕೊಂಡು ನಾವು ಸತ್ಯನಾರಾಯಣ ಪೂಜೆ ಹೊರಡ್ತೀವಲ್ಲ, ಆಗ ತಿನ್ನಿಸ್ತೀನಿ ನಿನಗೆ ನಾನೇ ಮಿಠಾಯಿನ. ಖಂಡಿತ ಅತ್ತೆ, ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ ನಾನು ಕಾಯ್ತಾ ಇದ್ದೀನಿ. ಸರಿಮ್ಮ, ಕೈಕಾಲು ತೊಳ್ಕೊಂಡು ಬನ್ನಿ, ಕಾಫಿ ಕೊಡ್ತೀನಿ. ಸರಿ ಅಮ್ಮ. ಬಾ. ಲೇಟಾಗಿ ಬಂದೆ ಅಂತ ಕೋಪ ಮಾಡ್ಕೊಂಡಿರೋ ಹಾಗಿದೆ ಯಜಮಾನ್ರು. ಸಾರಿ. ಸರಿ, ನೀನು ಹಿತ್ತಲಲ್ಲಿರು, ನಾನು ಬಿಸಿ ಬಿಸಿ ಕಾಫಿ ತಗೊಂಬರ್ತೀನಿ. ಕುಡಿತಾ ಮಾತಾಡೋಣ, ಓಕೆ? ನಾಳೆ ಆಗಲ್ಲ, ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ನನಗೆ ಟೆಸ್ಟ್ ಇದೆ. ಜಯನ್, ಕಾಫಿ. ಥ್ಯಾಂಕ್ಸ್. ಕುಡಿ, ಕಾಫಿನ ಬಿಸಿ ಬಿಸಿಯಾಗಿ ಕುಡಿದ್ರೇನೆ ಮಜಾ. ಮಜಾ? ಹೇಗಿತ್ತು ಇವತ್ತು ನಿನ್ನ ಟೆಸ್ಟು? ಸೂಪರ್, ಸಖತ್ತಾಗಿ ಬರ್ದೆ. ಒಂದು ದೊಡ್ಡ ಹೊರೆ ತಲೆಯಿಂದ ಇಳ್ತಂಗಾಯ್ತು. ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಓ, ಯಾವ ಸಬ್ಜೆಕ್ಟ್ ಮೇಲೆ ಟೆಸ್ಟ್ ಇತ್ತು ಇವತ್ತು? ಅದು ಮೈಕ್ರೋಬಯಾಲಜಿ. ಮೈಕ್ರೋ ಬಯಾಲಜಿ. ಗುಡ್. ಎಷ್ಟೊತ್ತಿಗಿತ್ತು ಟೆಸ್ಟು? ನೀನೇ ಹೇಳಿದ್ನಲ್ಲ 4 ಗಂಟೆಗೆ ಅಂತ. ಎಲ್ಲಿ ನಡೀತು ಟೆಸ್ಟು? ಕಾಲೇಜಲ್ಲ ಅಥವಾ ಹೊರಗಡೆನಾ? ಇದೇನು ಸಿಲ್ಲಿ ಕ್ವೆಶ್ಚನ್ ಕೇಳ್ತಾ ಇದೆಯಾ? ನಾನು ಹೋಗಿದ್ದು ಮೈಕ್ರೋಬಯಾಲಜಿ ಟೆಸ್ಟ್ಗೆ, ಬ್ಲಡ್ ಟೆಸ್ಟಿಗಲ್ಲ. ಸಾಕು, ನಿಲ್ಸು. ಇನ್ನು ಎಷ್ಟು ಅಂತ ಸುಳ್ಕೊಳ್ತೀಯ? ಟೆಸ್ಟ್ ನಡೆದಿದ್ದು ಕಾಲೇಜಲ್ಲ, ಕ್ಯಾಪಿಟಲ್ ಹೋಟೆಲ್ನಲ್ಲಿ. ಯಾರ ಜೊತೆಲಿ ಅಂತನೂ ನನಗೆ ಗೊತ್ತು. ನನ್ನ ಜೊತೆ ಹೊರಗೆ ಬರೋಕ್ಕೆ ಇಷ್ಟ ಇಲ್ಲ ಅಂದ್ರೆ ನೇರವಾಗಿ ಹೇಳ್ಬಿಡ್ಬೋದಾಗಿತ್ತು. ಈ ರೀತಿ ಸುಳ್ಳು ಹೇಳೋ ಅವಶ್ಯಕತೆ ಇರಲಿಲ್ಲ. ನನಗೆ ಸುಳ್ಳು ಹೇಳಿದ್ದಲ್ದೆ ತಾಯಿಯಾಗಿ ಪ್ರೀತಿ ತೋರಿಸೋ ಅತ್ತೆಗೂ ಸುಳ್ಳು ಹೇಳ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನ್ನ ಜನ್ಮಕ್ಕೆ? ಬಾಯಿ ಬಿಟ್ರೆ ಸುಳ್ಳು ಸುಳ್ಳು. ಯಾರು ಉದ್ಧಾರ ಮಾಡಕ್ಕೆ ಹೇಳ್ತಿದೆಯಾ ಈ ಸುಳ್ಳುಗಳನ್ನ? ನನಗಿಂತ ಪಾರ್ಟಿನೇ ಇಂಪಾರ್ಟೆಂಟ್ ಆಗ್ಬಿಡ್ತಲ್ಲ ನಿನಗೆ. ಅಲ್ಲಿಗೆ ನಾನು ನಿನಗೇನೂ ಅಲ್ಲ ಅಲ್ವಾ? ಜೇನ್ ಪ್ಲೀಸ್, ಹಾಗೆಲ್ಲ ಹೇಳ್ಬೇಡ. ಐ ಆಮ್ ಸಾರಿ. ಕೆಲವು ಹೇಳ್ಕೊಳಕ್ಕಾಗ್ದಿರೋಂಥ ಕಾರಣಗಳಿತ್ತು, ಅದಕ್ಕೆ ಸುಳ್ಳು ಹೇಳಿ ಹೋಗ್ಬೇಕಾಯ್ತು. ಏನಂತ ಹೇಳಕ್ಕಾಗದೇ ಇರೋಂಥ ಕಾರಣ ಹೇಳು. ಏನಂತ ಹೇಳ್ಕೊಳಕ್ಕಾಗ್ದಲ್ಲೇ ಇರೋಂಥ ಕಾರಣ? ಪ್ಲೀಸ್ ಜಯನ್, ಅದೇನು ಅಂತ ದಯವಿಟ್ಟು ಕೇಳಬೇಡ. ಸಮಯ ಬಂದಾಗ ನಾನೇ ನಿನಗೆ ಹೇಳ್ತೀನಿ. ನನ್ನ ನಂಬು. ಐ ಆಮ್ ಸಾರಿ. ಸಾರಿ ಅಂತ ಹೇಳ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡತ್ತಾ? ಒಬ್ಬನ್ನ ಸಾಯಿಸಿ ಸಾರಿ ಅಂತ ಹೇಳಿದ್ರೆ ವಾಪಸ್ ಎದ್ದು ಬಂದ್ಬಿಡ್ತಾನ?
ಸಾರಿ ಅಂತೆ ಸಾರಿ. ಪಶ್ಚಾತ್ತಾಪ ಪಡೋರು ಮನಸ್ಸಿನಿಂದ ಪಡಬೇಕು, ಬರೀ ಬಾಯಿ ಮಾತಿಂದ ಅಲ್ಲ. ನಿನ್ನ ಮುಖ ನೋಡ್ತಾ ಇದ್ರೆ ಪಶ್ಚಾತ್ತಾಪ ಪಡ್ತಿರೋ ಯಾವ ಲಕ್ಷಣನೂ ಕಾಣ್ತಾ ಇಲ್ಲ. ನಾ ಹೇಳಿ Just shut up. ನಿನ್ನ ಕತೆಗಳನ್ನೆಲ್ಲ ನಂಬೋದಕ್ಕೆ ನಾನೇ ನಿನ್ ದೊಡ್ಡಮ್ಮ ಅಲ್ಲ. ತುಂಬಾ ನಂಬಿಕೆ ಇತ್ತು ನಿನ್ ಮೇಲೆ, ಅದನ್ನ ಹಾಳು ಮಾಡ್ಬಿಟ್ಟೆ. ನಿನ್ನಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನೋವಾಗ್ತಿದೆ. ಏ ರಾಹುಲ್, ಏನೋ ನಿನ್ನ ಪ್ಲಾನು? ಪ್ಲ್ಯಾನಾ? ಯಾವ ಪ್ಲ್ಯಾನ್? ಏನು ಪ್ಲ್ಯಾನ್? ನೋಡು ರಾಹುಲ್, ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಂದು ಇಸ್ಪೀಟ್ ಆಟದಲ್ಲಿ ನೀನು ಸೋಲೋಕೆ ಇಷ್ಟಪಟ್ಟವನಲ್ಲ. ಅಂಥದ್ರಲ್ಲಿ ಇವತ್ತು ಅಷ್ಟು ಜನದ ಮುಂದೆ ನನಗೆ ನಿನ್ನ ಮೆಂಟಾಲಿಟಿ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀನು ಯಾವುದೇ ವಿಚಾರನೂ ಅಷ್ಟು ಸುಲಭವಾಗಿ ಬಿಡೋನಲ್ಲ. ಅಂಥದ್ರಲ್ಲಿ ಮೇಘ ಮಯೂರಿ ಮಾಡಿರೋ ತಮಾಷೆನ ನೀನು ಅಷ್ಟು ಈಸಿಯಾಗಿ ತೊಗೊಳೋನಲ್ಲ. ಅವ್ರನ್ನ ಸುಮ್ಮನೆ ಕ್ಷಮಿಸೋನು ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ರಾಹುಲ್, ಕರೆಕ್ಟಾಗಿ ಹೇಳೋ, ಅವರಿಬ್ಬರ ಬಗ್ಗೆ ಏನು ಪ್ಲ್ಯಾನ್ ಮಾಡ್ತಾ ಇದೆಯಾ? ಅಣ್ಣ, ನಿಂಗೆ ಯಾಕೆ ಇಲ್ಲದೇ ಇರೋ ಅನುಮಾನಗಳು ಬರುತ್ತೆ? ನಾನು ನಿನ್ನನ್ನು ಇವತ್ತಿಂದ ನೋಡ್ತಾ ಇಲ್ಲ. ಅಣ್ಣ, ಕೆಲವೊಂದು ವಿಷಯಗಳಲ್ಲಿ ನಾನು ತುಂಬ ಹಠಕ್ಕೆ ಬೀಳ್ತೀನಿ, ಜೊತೆಗೆ ಇಳಿತೀನಿ, ನಿಜ, ಒಪ್ಕೋತೀನಿ. ಆದರೆ ಮೇಘನ್ ವಿಷಯದಲ್ಲಾಗಲಿ ಮಯೂರ್ ವಿಷಯದಲ್ಲಾಗಲಿ ಆ ಥರ ಕೆಟ್ಟ ಫೀಲಿಂಗ್ಸ್ ನನಗೆ ಯಾವುದೂ ಇಲ್ಲ. ಇನ್ಫ್ಯಾಕ್ಟ್ ನಾನು ಇದನ್ನು ತಮಾಷೆಗೆ ತಗೊಂಡಿದ್ದೀನಿ. ರಿಯಲಿ? ಹೌದು ಬ್ರದರ್. ನೀನು ಮಯೂರಿನ ಮೇಘ ಅಂದ್ಕೊಂಡು ಇಷ್ಟು ದಿನ ಮೂವ್ ಆಗ್ತಾ ಇದ್ದೆ. ಅವಳನ್ನ ಲವ್ ಮಾಡ್ತಾ ಇಲ್ಲ ತಾನೆ? ಆ ಥರದ್ದು ಏನಾದರೂ ಇದ್ದರೆ ಈಗಲೇ ಹೇಳಿಬಿಡು. ನಾನು ಮಯೂರಿನ ಲವ್ ಮಾಡೋದ? ನೋ ಚಾನ್ಸ್. ಮತ್ತೆ ಈ ಪಾರ್ಟಿ ಪರಿಚಯ ಕಾರ್ಯಕ್ರಮ ಎಲ್ಲ ನೀನೇನು ಈ ಕಳ್ಳನ ವಿಚಾರಿಸೋ ಪೊಲೀಸ್ ಥರ ಎನ್ಕ್ವೈರಿ ಮಾಡ್ತೀನಿ ನನ್ನ ಹತ್ರ? ಓಕೆ, ನೀನು ಕೆಲವೊಂದು ವಿಷಯಗಳನ್ನ ಕ್ಲಾರಿಫೈ ಮಾಡ್ತೀನಿ. ನನಗೆ ಮಯೂರಿ ಮೇಲೆ ಯಾವುದೇ ಥರ ಸ್ಪೆಷಲ್ ಫೀಲಿಂಗ್ಸ್ ಇಲ್ಲ. ನಿಮಗೆ ಗೊತ್ತು, ಮಡಿಕೇರಿ ಟೂರಿಂದಲೂ ನನಗೆ ಅವಳಿಗೆ ಜಗಳ ಆಗ್ತಿತ್ತು. ಅದು ಕಾಲೇಜಲ್ಲಿ ಕಂಟಿನ್ಯೂ ಆಯಿತು. ನಾನೇನು ಅದ್ರ ಬಗ್ಗೆ ದೊಡ್ಡದಾಗಿ ತಲೆ ಕೆಡಿಸ್ಕೊತಿರ್ಲಿಲ್ಲ. ಆದರೆ ಅಜ್ಜಿ ಯಾವಾಗ ಅದೇ ಹುಡುಗಿನ ಸೆಲೆಕ್ಟ್ ಮಾಡಿದಂತ ನಾನು ಕನ್ಫ್ಯೂಸ್ ಆದ್ನೋ, ಆಗ್ಲಿಂದ ತಂದರು ಮದುವೆ ಆಗೋ ಹುಡುಗಿ ಅಲ್ವಾ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರೆ ಮುಂದಕ್ಕೆ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿ ಮೂವಾದನೇ ಹೊರತು ಬೇರೆ ಏನೂ ಇಲ್ಲ. ನಿಜ ಹೇಳಬೇಕಂದ್ರೆ ನನಗೆ ಮಯೂರಿ ಇಷ್ಟೇನು ಇಷ್ಟ ಇಲ್ಲ. ನಂಬೋದೇನೋ ನಿನ್ನನ್ನು? ಏಯ್, ಖಂಡಿತವಾಗ್ಲೂ. ಇಷ್ಟು ಹೇಳಿದ ಮೇಲೆ ನಿಮಗೆ ನಂಬಿಕೆ ಬಂದಿಲ್ಲ ಅಂದರೆ ಬಿಟ್ಬಿಡು. ಓಕೆ ಓಕೆ ಫೈನ್. ಅಂದಹಾಗೆ ಮೇಘನ್ ಮೇಲೆ ನಿನ್ನ ಅಭಿಪ್ರಾಯ? ಫ್ರ್ಯಾಂಕಾಗಿ ಹೇಳಬೇಕಂದ್ರೆ ನಂಗೆ ಅವಳ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಆದರೆ ಒಳ್ಳೆ ಹುಡುಗಿಂತ ಮಾತ್ರ ಅನ್ನಿಸ್ತಿದೆ. ಅನ್ಸೋದಲ್ಲ, ಅವಳು ನಿಜಕ್ಕೂ ತುಂಬ ಒಳ್ಳೆ ಹುಡುಗಿನೇ. ಹೌದಾ? ಅವಳ ಬಗ್ಗೆ ನಿಂಗೆ ಗೊತ್ತು? ಅವಳು ನನ್ನ ಸ್ಟೂಡೆಂಟ್ ಕಣೋ. ಕಾಲೇಜ್ಗೆ ಬ್ಯಾಡ್ಮಿಂಟನಲ್ಲಿ ಸ್ಟಾರ್ ಪ್ಲೇಯರ್ ಅವಳು. ಓ ಹೌದಾ? ಈಗ ಗೊತ್ತಾಯ್ತು. ಆ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಗೆದ್ದವಳು ಇದೇ ಹುಡುಗಿ ತಾನೆ? ಎಸ್, ನೋಡೋಕ್ಕೆ ತುಂಬ ಸಾಫ್ಟು. ಆದರೆ ಒಂದ್ಸತಿ ಬ್ಯಾಟ್ ಹಿಡ್ಕೊಂಡು ಕೋರ್ಟಿಗೆ ಇಳಿದ್ಲು ಅಂದರೆ ಅವಳನ್ನ ಗೆಲ್ಲೋದು ಬಹಳ ಕಷ್ಟ ಇದೆ. ತುಂಬಾ ಟ್ಯಾಲೆಂಟೆಡ್ ಹುಡುಗಿ, ಹಾಗೆ ತುಂಬ ಒಳ್ಳೆ ಹುಡುಗಿ ಕೂಡ. ಅವಳ ಬಗ್ಗೆ ಕೇಳ್ತಾ ಇದ್ರೇ ತುಂಬ ಖುಷಿಯಾಗುತ್ತೆ. ತಿಳ್ಕೊ, ಇನ್ನೂ ಖುಷಿ ಆಗ್ತೀಯ. ಇನ್ನು ಮುಂದೆ ಆದಷ್ಟು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡು, ಅರ್ಥ ಮಾಡ್ಕೊ, ಮಾತಾಡು.
ನಿಮ್ಮಿಬ್ಬರು ಜೋಡಿ ಹೇಳಿ ಮಾಡಿಸ್ದಾಗಿದೆ. ರಿಯಲಿ ಥ್ಯಾಂಕ್ ಯು ಬ್ರದರ್. ಆಮೇಲೆ ಇನ್ನೊಂದು ವಿಷಯ, ಯಾವುದೇ ಕಾರಣಕ್ಕೂ ಮೇಘನ್ಗೆ ಹರ್ಟ್ ಆಗೋ ಥರ ನಡ್ಕೊಂಬೇಡ. ಖಂಡಿತ ಇಲ್ಲ ಬ್ರದರ್. ನೀನು ಇಷ್ಟು ದೊಡ್ಡ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ನಾನು ತರಲೆ ಮಾಡಿದರೆ ನೀನು ಸುಮ್ಮನೆ ಇರ್ತೀಯಾ? ಭಯ ಇದೆ ನನಗೆ. ಲವ್ ಯು ಬ್ರದರ್. ನಾನೇ ಮೇಘ, ನಾನೇ ಮಯೂರಿ ಅಂತ ನನ್ನನ್ನು ಕನ್ಫ್ಯೂಸ್ ಮಾಡಿ, ನನ್ನನ್ನು ಪಕ್ರ ಮಾಡಿ, ನನ್ನ ಫ್ರೆಂಡ್ಸ್ ಮುಂದೆ ನನಗೆ ಅವಮಾನ ಮಾಡ್ತಿರೇನೆ. ಬಿಡೋಲ್ಲ, ನಾನು ನಿಮ್ಮನ್ನು ಸುಮ್ಮನೆ ಬಿಡೋಲ್ಲ.